ನಾವೀಗ ಮಂಜೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇವೆ. ಬಿಜೆಪಿ ಫೈಟ್ ಸುರೇಂದ್ರನ್ ಇಲ್ಲ, ಒಂದು ಪ್ರಶ್ನೆ ಇಲ್ಲ. UDF ಸುರೇಂದ್ರ ಅವರು ಏನಾದ್ರೆ ಬರ್ತಾರೆ. ಈಗ UDF ಮತ್ತು ಬಿಜೆಪಿಗೆ ಫೈಟ್ ಕಾಣ್ತಾ ಉಂಟು ಮ್ಯಾಕ್ಸಿಮಮ್ ಆಗಿ. ಅದು ಜನರ അഭിപ്രായದಲ್ಲಿ ಹೇಗೆ ಬರ್ತದೆ ಗೊತ್ತಿല്ല. ചെറിയ മാർജിൻ അല്ല, ഈ ഒരു ചരിത്ര വിജയം ഈ മഞ്ചേശ്വര മണ്ഡലത്തിന് ഉണ്ടാകും. അതിന് സുരേന്ദ്രന് ഇവിടെ തിരിഞ്ഞു നോക്കാത്തുള്ള പിന്നെ ഒരു വിജയം AK അഷ്റഫിന് ഉണ്ടാകും. ವೀಕ್ಷಕರೇ, ಕೇರಳಂ ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆ ನಡೀತಾ ಇದೆ. ಈ ವಿಧಾನಸಭಾ ಚುನಾವಣೆಯಲ್ಲಿ ನಾವೀಗ ಮಂಜೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇವೆ. ಮಂಜೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ UDF ನಿಂದ ಹಾಲಿ ಶಾಸಕ KM ಅಶ್ರಫ್ ಅವರು ಕಣಕ್ಕಿಳಿದಿದ್ದಾರೆ. ಬಿಜೆಪಿಯಿಂದ ND ಅಭ್ಯರ್ಥಿಯಾಗಿ K ಸುರೇಂದ್ರನ್ ಅವರು ಕಣಕ್ಕಿಳಿದಿದ್ರೆ, LDF ನಿಂದ ಕಾಮ್ರೇಡ್ ಜಯಾನಂದ KR ಕಣಕ್ಕಿಳಿದಿದ್ದಾರೆ. ಕಳೆದ ಬಾರಿ ಮತ್ತು ಅದರ ಹಿಂದಿನ ಬಾರಿ ಬಹಳ ಕೂದಲೆಳೆ ಅಂತರದಲ್ಲಿ ಬಿಜೆಪಿ ಅಭ್ಯರ್ಥಿ K ಸುರೇಂದ್ರನ್ ಅವರು ಮಂಜೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ಸೋತಿದ್ದಾರೆ. ಹಾಗೆ ಈ ಸಲ ಬಿಜೆಪಿ ಅವರು ಶತಾಯಗತಾಯ ಮಂಜೇಶ್ವರ ವಿಧಾನಸಭಾ ಕ್ಷೇತ್ರವನ್ನು ಗೆದ್ದೇ ಗೆಲ್ಲಬೇಕೆಂಬ ಹಠದಲ್ಲಿದ್ದಾರೆ. ಮಂಗಳೂರು ಹಾಗೂ ಉಡುಪಿಯ ಸಂಸದರು, ಶಾಸಕರು ಎಲ್ಲರೂ ಕೂಡ ಮಂಜೇಶ್ವರ ವಿಧಾನಸಭೆಯಲ್ಲಿ ಬೀಡ್ ಬಿಟ್ಟು ಮನೆ ಮನೆಗೆ ತೆರಳಿ ಪ್ರಚಾರ ಮಾಡ್ತಾ ಇದ್ದಾರೆ. ಹಾಲಿ ಶಾಸಕ KM ಅಶ್ರಫ್ ಅವರು ತಮ್ಮ ಸೀಟನ್ನು ಉಳಿಸಿಕೊಳ್ಳಲು ಯಶಸ್ವಿ ಆಗ್ತಾರಾ ಅಥವಾ ಮಂಜೇಶ್ವರದ ವಿಧಾನಸಭೆಯ ಕೋಟೆಗೆ K ಸುರೇಂದ್ರನ್ ಲಗ್ಗೆ ಇಡ್ತಾರ ಅನ್ನೋದು ಕುತೂಹಲದ ಪ್ರಶ್ನೆ ಆಗಿದೆ. ಈ ಒಂದು ವಿಡಿಯೋದಲ್ಲಿ ಮಂಜೇಶ್ವರ ವಿಧಾನಸಭಾ ಚುನಾವಣೆಯ ಮತದಾರರು ಈ ಚುನಾವಣೆ ಬಗ್ಗೆ ಏನ್ ಹೇಳ್ತಾರ ಅನ್ನೋದನ್ನ ನೋಡ್ಕೊಂಡು ಬರೋಣ. ವೀಕ್ಷಕರೇ, ನಾವಿವಾಗ ಮಂಜೇಶ್ವರ ವಿಧಾನಸಭಾ ಕ್ಷೇತ್ರದ ಸೀತಂಗೊಳ್ಳಿ ಅನ್ನೋ ಜಾಗದಲ್ಲಿದ್ದೇವೆ. ನಮ್ಮ ಜೊತೆ ಒಬ್ಬರು ಮತದಾರರು ಇದ್ದಾರೆ. ಸರ್ ನಮಸ್ಕಾರ, ಹೇಗಿದೆ ಮಂಜೇಶ್ವರದಲ್ಲಿ ಒಂದು ಎಲೆಕ್ಷನ್ ಕ್ರೇಜ್? ಮಂಜೇಶ್ವರ UDF ಅಶ್ರಫ್ ವಿಜಯ್. UDF ಅಂದ್ರೆ ಅಶ್ರಫ್ ಅವರು. ಬಿಜೆಪಿ ಫೈಟ್ ಸುರೇಂದ್ರನ್? ಇಲ್ಲ, ಒಂದು ಪ್ರಶ್ನೆ ಇಲ್ಲ. UDF ಹೇಗೆ ಡೆವಲಪ್ಮೆಂಟ್ ಆಗಿದೆಯಾ ಮಂಜೇಶ್ವರ? ಅಂದ್ರೆ ಇನ್ನೇನ್ ಕೆಲಸ ಬಾಕಿ ಇದೆ ಮಂಜೇಶ್ವರದಲ್ಲಿ? ಇಲ್ಲ, നല്ല വികസനം ഉണ്ടാക്കിയിട്ടുണ്ട്. നമ്മളെ ഇങ്ങോട്ടെല്ലാം നല്ല വികസനം ഉണ്ടായിട്ടുണ്ട്. UDF 100% UDF. 100% UDF. ನಿಮ್ಮದು ಮಂಜೇಶ್ವರ ವಿಧಾನಸಭಾ ಕ್ಷೇತ್ರ ಭಾರಿ ಫೈಟ್ ಉಂಟು. ಫೈಟ್ ಇತ್ತು, ಅದನ್ನು ತೆಗೆದ್ರು ಅವರು. ಯಾರು ಅವರು ನಮ್ಮ ಫೈಟ್ ಹೋಯ್ತು. ಇನ್ನು ಮಟ್ಟ ಅವರೇ ಬರುದಲ್ಲ. ಯಾರು ಬರ್ಬೋದು? ಅವರೇ ಲೀಗೆ ಬರುದು ಮಾರ್ಕಿಸ್ಟ್ ಮಟ್ಟ ಬರುದಿಲ್ಲ. ಮಾರ್ಕಿಸ್ಟ್ ಅವರು ಅಂತ ಹೇಳಿದ್ರೆ ಹೇಗೆ ಗೊತ್ತುಂಟ, ಎಲ್ಲ ಒಟ್ಟಿಗೆ ಇರ್ತಾರೆ, ಅವರೊಟ್ಟಿಗೆ ಇದು ಕ್ಯಾಂಡಿಡೇಟ್ ಒಟ್ಟಿಗೆ ಇರ್ತಾರೆ. ಲಾಸ್ಟಿಗೆ ಎಲ್ಲ ಹೋಗಿ ಇವರಿಗೆ ಕೊಡುದು. ಬಿಜೆಪಿ ಸುರೇಂದ್ರ ಅವರು ಏನಾದ್ರೆ ಬರ್ತಾರೆ. ಈಗ 2 ಬಾರಿ ಬಹಳ ಕಡಿಮೆ ಅಂತ ಹೇಳಿಸೋದ್ರು. ಒಂದ್ಸರಿ 79, ಒಂದ್ಸರಿ 89, ಮತ್ತೊಮ್ಮೆ 700 ಒಟ್ಟಲ್ಲಿ. ನೋಡುವ, ಟ್ರೈ ಮಾಡುವ. ಇದೇ ಫೈನಲ್ ಅಲ್ವಾ? ಬಿಜೆಪಿ ಬರ್ಬೋದು. ಈ ಸರಿ ವಿನ್ ಆಗ್ತದೆ ಖಂಡಿತ. ಓಕೆ, ಹೇಗಿದೆ ಪ್ರಚಾರ ಎಲ್ಲ ಹೇಗಾಗ್ತಿದೆ ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಉಂಟಾ ನಿಮಗೆ? ಏನಾದ್ರೆ ನಮ್ಗೆ ಒಂದು ಡೌಟ್, ನಮ್ಮ ಇದರಲ್ಲಿ ಒಳ್ಳೆ ಇದು ಮಾಡ್ತಾ ಇದ್ದಾರೆ, ಬಿಜೆಪಿಗೆ ಚಾನ್ಸ್ ಉಂಟು. ನೀವೆಲ್ಲಿ ಕುತ್ತಿಗೆ ಕುತ್ತಿಗೆ ಬಂದಿದೆ. ಓಕೆ. ಯಾಕಾಗಿ ಸುರೇಂದ್ರ ಅವರಿಗೆ ಓಟ್ ಹಾಕ್ಬೇಕು? ನೋಡುವ, ಯಾವಾಗ್ಲೂ UDF ಅಲ್ವಾ, ಈಗ ನೋಡುವ, ಒಂದ್ಸತಿ ಬಿಜೆಪಿ ಬರ್ಲಿ, ನೋಡುವ. ಬೇರೆಯವರಿಗೆ ಚಾನ್ಸ್ ಕೊಡುವ ಅಂತ. ಹಾಗೆ ಕೇರಳದಲ್ಲಿ ವಿಕಸನ ಬಂದದ್ದು ಈ 10 ವರ್ಷ ಎಡದ ಸರ್ಕಾರ ಕೇರಳದಲ್ಲಿ ಇದ್ದ ಕಾರಣ. ಇಲ್ಲಿ ರೋಡ್ಗಳು ಮತ್ತೆ ಎಲ್ಲ ಸೌಕರ್ಯ ಆದದ್ದು ನಮ್ಮ ಎಡದ ಸರ್ಕಾರ ಬಂದ ನಂತರ. ಮಂಜೇಶ್ವರದಲ್ಲಿ ಹೇಗೆ ಆಗ್ತದಂತ ಗೊತ್ತಿಲ್ಲ. ಸುರೇಂದ್ರ ಬರ್ತಾರ ಇಲ್ಲ ಮತ್ತೆ AK ಅಶ್ರಫ್ ಬರ್ತಾರ ಅಂತ ಹೇಳಲಿಕ್ಕೆ ಆಗುದಿಲ್ಲ ಯಾರಂತ. ಇಲ್ಲಿದು MLA ಅಭಿವೃದ್ಧಿ ಎಲ್ಲ ಹೇಗೆ ಮಾಡಿದ್ದಾರೆ? MLA ತೊಂದರೆ ಇಲ್ಲ, ಅಷ್ಟೇನು ಹೇಳಲಿಕ್ಕೆ ಏನು ಇಲ್ಲ. ಇಲ್ಲಿ ಅಭಿವೃದ್ಧಿ ಏನೂ ಆಗ್ಲಿಲ್ಲ. ಏನಾಗ್ಬೋದು ಇಲ್ಲಿ ಮಂಜೇಶ್ವರದಲ್ಲಿ ಎಲೆಕ್ಷನ್? ಮಂಜೇಶ್ವರನಲ್ಲಿ KM ಅಶ್ರಫ್ ಚಾನ್ಸ್ ಅವರಿಗೆ. UDF ಒಳ್ಳೆ ಜನ ಅವರು, ಒಳ್ಳೆ ಜನ. ಬಿಜೆಪಿ ಅವರು ಬಾರಿ ಫೈಟ್ ಮಾಡ್ತಾ ಇದ್ದಾರೆ. ಫೈಟ್ 800 ಒಟ್ನಲ್ಲಿ ಹಾಗೆ. ಈ ಸರ್ತಿ ಸಾವಿರ ವಿನ್ ಆಗ್ತಾರೆ KM ಅಶ್ರಫ್ ಅವರಿಗೆ ಚಾನ್ಸ್ 100% ಅವರಿಗೆ ಚಾನ್ಸ್. ಮಂಜೇಶ್ವರದಲ್ಲಿ ಈ ಸರ್ತಿ ಯಾರಿಗೆ ಚಾನ್ಸ್ ಉಂಟು? KM ಅಶ್ರಫ್ ಅವರೇ MLA ಇದ್ದಾರೆ. ಸುರೇಂದ್ರ ಅವರು ಬಿಜೆಪಿ ಸ್ಪರ್ಧೆ ಮಾಡಿದ್ದಾರೆ. ಒಳ್ಳೆ ನೆಕ್ ಟು ನೆಕ್ ಫೈಟ್ ಉಂಟು ಅಂತ ಹೇಳ್ತಾ ಇದ್ದಾರೆ. ಫೈಟ್ KM ಅಶ್ರಫ್ ಸುರೇಂದ್ರ ಅವರ ಮಧ್ಯೆ. ಮಂಜೇಶ್ವರದಲ್ಲಿ ಡೆವಲಪ್ಮೆಂಟ್ ಆಗಿದೆಯಾ? ಡೆವಲಪ್ಮೆಂಟ್ ಆಗಿದೆ. ಮಂಜೇಶ್ವರದಲ್ಲಿ 100% ಅವರೇ AK ಅಶ್ರಫ್. ಈಗಿರುವ MLA ಅವರೇ ಪುನಃ ಬರ್ತಾರೆ. ಮತ್ತೆ ಬಿಜೆಪಿ ಚಾನ್ಸ್ ಅಂತ ಹೇಳ್ತಾರೆ. ಟೋಲ್ನ ಬಗ್ಗೆ ತುಂಬಾ ಹೋರಾಟ ಮಾಡಿದ್ದಾರಲ್ಲ. ಯಾವ್ದ್ರ ಬಗ್ಗೆ? ಟೋಲ್ನ ನಮ್ಮ ಇಲ್ಲಿ ಕುಂಬಳೆ ಬಿಜೆಪಿ ಅವರು ಹೇಳ್ತಾರೆ, ಅವರು ಅದನ್ನ ಹೋರಾಟ ಮಾಡಿ ಕೇಂದ್ರಕ್ಕೆ ಇದು ಮಾಡಿ ಅವ್ರು ಮಾಡಿದಂತ ಅವ್ರು ಹೇಳ್ತಾರೆ.
ರಿಸಲ್ಟ್ ಎಲ್ಲರೂ ಹೇಳ್ತಾರಲ್ಲ. ಆದ್ರೆ ಮಾಡಿದ್ಯಾರು? ಅವರಿದ್ರಲ್ಲ, ಯಾಕಂದ್ರೆ ಅಶ್ರಫ್ ಇದ್ರು. ಅಶ್ರಫ್ ಅವರಿದ್ರು. അവരെ വിൻ ആക്കാറ്. AK അഷ്റഫ് വരുന്ന പ്രതീക്ഷ, കാരണം ഒരു നല്ലൊരു ജനങ്ങൾക്ക് ഉപകാരം ചെയ്യുന്ന ഒരു നേതാവ് എന്ന നിലക്ക് ഓന് വരുന്ന പ്രതീക്ഷ. ಮತ್ತೆ ಕೆಲವರು ಹೇಳ್ತಾರೆ ಬಿಜೆಪಿ ಅವರು ಈ ಸರ್ತಿ ಬಾರಿ ಫೈಟ್ ಮಾಡ್ತಾ ಇದ್ದಾರೆ ಅಂತ. ഫൈറ്റിംഗ് ഉണ്ട്, പിന്നെ എല്ലാം പിന്നെ ഇലക്ഷൻ കഴിഞ്ഞതിന് ശേഷമേ പറയാൻ പറ്റുള്ളൂ. പിന്നെ പ്രതീക്ഷ AK അഷ്റഫ് വരുന്നുണ്ട്, കാരണം അവന് ജനങ്ങൾക്കെല്ലാം കുറെ ഉപകാരം ചെയ്തുകൊണ്ട്. അതുകൊണ്ട് ಎಲ್ಲಾ ವರ್ಷ ಈಗ ಇಲ್ಲಿ ಮಂಜೇಶ್ವರ ಮಂಡಲದಲ್ಲಿ ಬರೋದು AKM ಅಶ್ರಫ್. ಈ ವರ್ಷ ಅದೇ AKM ಅಶ್ರಫ್ ಅಂತೇಳಿ ಎಲ್ಲಾರು ಹೇಳ್ತಾ ಇದ್ದಾರೆ ಡಿಕ್ಲೇರೇಷನ್. ಎಲ್ಲಾ ವರ್ಷ ಬರುವುದು ಕಾಂಗ್ರೆಸ್, ಲೀಗು ಕಾಂಗ್ರೆಸ್. ಈ ವರ್ಷ ಹಾಗೆ ಅಂತ ಕಾಣುತ್ತೆ. ಅಲ್ಲದಿದ್ರೆ ಸುರೇಂದ್ರ ಫಿಕ್ಸ್. ಸುರೇಂದ್ರ ಬರೋ ಚಾನ್ಸ್ ಚಾನ್ಸ್ ಉಂಟು. ಸುರೇಂದ್ರ ಬರ್ಲಿಕ್ಕೆ ಚಾನ್ಸ್ ಉಂಟು. ನೋಡುವ, ನಾವು ಎಲೆಕ್ಷನ್ ಅಲ್ಲಿ ಹೇಗೆ ಆಗುತ್ತೆ ಅಂತ ಹೇಳಿ ನೋಡುವಲ್ಲ. ಹೇಗೆ ಇಲ್ಲಿ ಟೈಮ್ ಇದೆ ಅಲ್ಲ. ಹೌದು, ಇಲ್ಲಿ ಡೆವಲಪ್ಮೆಂಟ್ ಎಲ್ಲ ಆಗಿದೆಯಾ? ಡೆವಲಪ್ಮೆಂಟ್ ಆಗ್ತಾ ಇದೆ, ಎಲ್ಲ ಮುಂದುವರಿಸ್ತಾ ಇದೆ. ನೋಡೋಣ ಹೇಗೆ ಅಂತ ಹೇಳಿ ಅಷ್ಟೇ. ನಾವೀಗ ಮಂಜೇಶ್ವರ ವಿಧಾನಸಭಾ ಕ್ಷೇತ್ರದ ಕುಂಬಳೆಯಲ್ಲಿದ್ದೇವೆ. ಕುಂಬಳೆಯಲ್ಲಿ ಜನರ ಅಭಿಪ್ರಾಯ ಯಾವ ತರ ಇದೆ ಅಂತ ನೋಡ್ಕೊಂಡು ಬರೋಣ. ಸರ್ ನಮಸ್ತೆ. ಮಂಜೇಶ್ವರ ವಿಧಾನಸಭಾ ಕ್ಷೇತ್ರ ಬಾರಿ ಒಂದು ಫೈಟ್ ಇರುವಂತ ಕ್ಷೇತ್ರ. ಇಲ್ಲಿ ಯಾವ ರೀತಿ ಆಗ್ಬೋದು ಈ ಸರಿಯ ಎಲೆಕ್ಷನ್? ಈ ಸಲ ಭಯಂಕರ ಫೈಟ್ ಇದೆ. 3 ಗ್ರೂಪಿನವರು, ಬಿಜೆಪಿ, UDF, ಕಮ್ಯುನಿಸ್ಟ್, 3 ಗ್ರೂಪಿನವರು ಕೂಡ ಭಯಂಕರ ಫೈಟ್ ನಲ್ಲಿದ್ದಾರೆ. ನಾವು ಗೆಲ್ತೇವೆ ಎಂಬ ಒಂದು ಚಾಲೆಂಜ್ ನಲ್ಲಿದ್ದಾರೆ ಅವರು. ಆದರೂ ಈಗ UDF ಮತ್ತು ಬಿಜೆಪಿಗೆ ಫೈಟ್ ಕಾಣ್ತಾ ಉಂಟು ಮ್ಯಾಕ್ಸಿಮಮ್ ಆಗಿ. ಅದು ಜನರ ಅಭಿಪ್ರಾಯದಲ್ಲಿ ಹೇಗೆ ಬರ್ತದೆ ಗೊತ್ತಿಲ್ಲ. ನಮ್ಮ ಪ್ರಕಾರ ಇಲ್ಲಿ ಕಳೆದ ಸಲ UDF ಬಂದಿದೆ, ಈ ಸಲ ಬಿಜೆಪಿ ಬರ್ಬೋದು ಅಂತ ಒಂದು ಡೌಟ್ ಕಾಣ್ತಾ ಉಂಟು. ಏನು ಅಂತ ಹೇಳಿದ್ರೆ ಜನರ ಅಭಿಪ್ರಾಯ ವ್ಯತ್ಯಾಸ, ನಾವು ಈಗ ಹೋಗ್ತಾ ಇರುವಾಗ ಕಾಣುವಂತ ವ್ಯತ್ಯಾಸಗಳಿಂದಾಗಿ ಕೆಲವೊಮ್ಮೆ ಬಿಜೆಪಿ ಬರ್ಲಿಕ್ಕೂ ಸಾಧ್ಯ ಉಂಟು. ಶ್ಯೂರಿಟಿ ಇಲ್ಲ, ಧೈರ್ಯದಿಂದ ಹೇಳಲಿಕ್ಕೆ ಆಗುದಿಲ್ಲ. ಆದ್ರೆ ಅಷ್ಟೇ ಫೈಟು UDF-ನವರು ಕೂಡ ಕೊಡ್ತಾ ಇದ್ದಾರೆ. ಈ ಕ್ಷೇತ್ರದ ಅಭಿವೃದ್ಧಿ ಹೇಗೆ ಆಗಿದೆ ಸರ್? ಕ್ಷೇತ್ರದ ಅಭಿವೃದ್ಧಿ ಅಷ್ಟು ಸಾಲದು, ಏನು ನಾವು ಗ್ರಹಿಸಿದಷ್ಟೆಲ್ಲ ಹೋಗ್ಲಿಲ್ಲ. ಆದ್ರೂ ಅವರವರ ಇದಕ್ಕೆ ಅನುಸರಿಸಿಕೊಂಡು ಅವರು ಮಾಡಿದ್ದಾರೆ, UDF-ನವರು ಅವರು ಮಾಡಿದ್ದಾರೆ. ಇನ್ನು ಈಗ ನೆಕ್ಸ್ಟ್ ಬಂದವರು ಏನು ಮಾಡ್ತಾರೆ ಎಂಬುದಕ್ಕೆ ನಾವು ಕಾದು ಕೂತ್ಕೊಳ್ಬೇಕಷ್ಟೇ. ಎಂಚಾವು ಈ ಸರ್ತಿ ಮಂಜೇಶ್ವರ ಬರ್ಪಣ ಅಂತ ನಮ್ದು ಸುರೇಂದ್ರನೇ ತೂಬ್ರ ಮಟ್ಟಿಗೆ ಬಿಜೆಪಿ ವಿನ್ ಉಳ್ಳೆ ಬುಕ್ಕಂಚ ಇಂಚ ಮನೆ ರಾಬುಜಿ ಇತ್ತದ MLA ಬೇಲೆ ಬಲ್ತಿದ್ದಾರಾ? ಇದ್ದಿದ್ದು ಆಳು ಹೇಳ್ತಿದ್ದೆ ಬಿಜೆಪಿಗೆ ಚಾನ್ಸ್ ಉಂಟು? ಚಾನ್ಸೇ ಉಂಟು. ಚಾನ್ಸ್ ಉಂಟು. ಬುಕ್ಕಂಚ ಗುಂಪು ಹಾಕೊಂಡು ಬಲರಾಮಜಿ ನಮ್ದು ಸರ್ತಿಲ್ಲ ಇಲ್ಲೇ ಓಟಿಗೆ ಬಾರಿ ಎಲ್ಲೇ ಓಟು ಸೋಲ್ತಿದ್ದಾರೆ. ಈ ಸರ್ತಿ ಎಂಟು ಮಾತಾಡಿ ಬರ್ಬೇಕು, ಈ ಜನ ಬರೋದು ಉಂಟು. ನಿರೀಕ್ಷೆ ಅದು ಈಗ ನೋಡುವಾಗ UDF-ಗೆ ಚಾನ್ಸ್ ಇರ್ತದೆ. ಯಾಕಂದ್ರೆ ಇಲ್ಲಿಗ ಅಭ್ಯರ್ಥಿಯಾಗಿರುವವರು ಒಳ್ಳೆ ಒಂದು ಸಾಮೂಹಿಕ ಇದ್ದಾರೆ. ಯಾಕಂದ್ರೆ ಪ್ರತಿಯೊಬ್ಬ ಈ ಕ್ಷೇತ್ರದ ಮನೆಯಲ್ಲಿ ಗೊತ್ತಿರುವಂತ ಒಂದು ವ್ಯಕ್ತಿ. ಯಾಕಂದ್ರೆ ಈ ಕ್ಷೇತ್ರದಲ್ಲಿ ಇರುವ ಪ್ರತಿಯೊಬ್ಬರ ಹೆಸರು ಸಮೇತ ಗೊತ್ತಿರುವಂತಹ ವ್ಯಕ್ತಿ. ಸಾಮೂಹಿಕವಾಗಿಯೂ, ಸಾಮಾಜಿಕವಾಗಿಯೂ, ಧಾರ್ಮಿಕವಾಗಿಯೂ ಒಳ್ಳೆ ಇದರಲ್ಲಿ ಜನರೊಂದಿಗೆ ಬೆರೆಯುವಂತ ವ್ಯಕ್ತಿ. ಅವರಿಗೆ ಜಾತಿ ವಿಷಯ ಇಂಥದ್ದೇನೂ ಇಲ್ಲ. ಈಗ ಅರ್ಜುನ್ ಅಂತ ಒಬ್ಬ ಕೇರಳದ ಒಂದು ಲಾರಿ ಡ್ರೈವರ್ ಕರ್ನಾಟಕದ ಶಿರೂರಲ್ಲಿ ಮಣ್ಣಿನ ಇದರಲ್ಲಿ ಇದ್ದಾಗ ಇಲ್ಲಿಂದ ಅವರು ಹೋಗಿ ಅವರ ಜೀವಂತವಾಗಿ ಅವರನ್ನು ತಕೊಂಡು ಬರ್ತೇವೆ ಅಂತ ಹೇಳಿ ಒಂದು ಹೇಳಿದಂತ ಒಂದು ವ್ಯಕ್ತಿ. ಇದು ಅವರ ಗ್ರಹಚಾರ, ಅವ್ರು ಜೀವಂತವಾಗಿ ಸಿಗ್ಲಿಲ್ಲ, ಆದರೂ ಅದಕ್ಕೋಸ್ಕರ ನಿಂತು ಈಗ ಈ ನ್ಯಾಷನಲ್ ಹೈವೇ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಟೋಲ್ನ ವಿಷಯದಲ್ಲಿ ಜನರೊಂದಿಗೆ ಸೇರಿ ಅದರಲ್ಲಿ ಅರೆಸ್ಟ್ ಕೂಡ ಆದಂತ ಒಂದು ವ್ಯಕ್ತಿ. ಈ ಟೋಲ್ ನಾನು ಮಾಡ್ಲಿಕ್ಕೆ ಬಿಡಲ್ಲ ಅಂತ ಒಂದು ಹಂತದಲ್ಲಿ ಅದನ್ನು ಜನರಿಗೆ ತೆರೆದುಕೊಟ್ಟಂತ ಒಂದು ವ್ಯಕ್ತಿ. ಆದ ಕಾರಣ ಜನರು ಪ್ರತಿಯೊಬ್ಬರು ಜಾತಿ ವಿಷಯ ಇದರಲ್ಲಿ ಯಾರು ನೋಡುದಿಲ್ಲ, ಪಕ್ಷ ಕೂಡ ನೋಡದೆ ಅವರಿಗೆ ಮತ ಹಾಕ್ತಾರೆ ಅಂತ ನಮ್ಗೆ ಕಾಣ್ತದೆ. ಸರ್, 2 ಬಾರಿ ಬಹಳ ಕೂದಲೆಳೆ ಅಂತರಲ್ಲಿ ಸೋತವರು ಸುರೇಂದ್ರನ್ ಈ ಬಾರಿ ಶತಾಯಗತ ಗೆಲ್ಲಿಕ್ಕೆ ಅಂದ್ರೆ ಕರ್ನಾಟಕದಿಂದ MP-ಗಳು MLA-ಗಳು ಬಂದು ಇಲ್ಲೇ ಪ್ರಚಾರ ಮಾಡ್ತಾ ಇದ್ದಾರೆ. ಬಿಜೆಪಿ ಫೈಟ್ ಕೊಡ್ತಾರೆ ಅಂತ ಅನಿಸ್ತಾ ಇದೆ ಸರ್. ಅದು ಅಂದ್ರೆ ತುಂಬಾ ವರ್ಷದಿಂದ ನಾವು ಒಂದು 5-6 ಚುನಾವಣೆ, ಈಗ ಕೇರಳದ ರಾಜ್ಯಾಧ್ಯಕ್ಷರು CK ಪದ್ಮನಾಭನ್ ಬಂದು ಇಲ್ಲಿ ನಿಂತಿದ್ದಾರೆ. ಮತ್ತೊಬ್ಬರಂದ್ರೆ KG ಮಾರಾರ್, ಇಂಥವರೆಲ್ಲ ಘಟಾನುಘಟಿ ನೇತಾರರು ಬಂದು ಇಲ್ಲಿ ಅಕೌಂಟ್ ಓಪನ್ ಮಾಡ್ತೇವೆ ಅಂತ ಹೇಳಿ. ಹೌದೌದು. ಇಲ್ಲ, ಅದು ಏನಂದ್ರೆ ಇಲ್ಲಿ ಅಂದ್ರೆ ಒಂದು ಜಾತ್ಯತೀತ ಮಣ್ಣು ಮಂಜೇಶ್ವರದ್ದು. ಇಲ್ಲಿ ಯಾವಾಗಲೂ ಯಾಕಂದ್ರೆ ಬಿಜೆಪಿ ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ವಿಷಯ. ಯಾಕಂದ್ರೆ ಅದು ಪಕ್ಷಕ್ಕಾಗಿ ಅವರು ಇದು ಮಾಡುವುದು, ಜಾತಿ ಇದೆಲ್ಲ ಮಾಡಿ ಗಲಭೆ ಮಾಡಿಸುವಂತ ಒಂದು ಇದು. ಮತ್ತೆ ಇಲ್ಲಿ ಕಮ್ಯುನಿಸ್ಟ್ ಕೂಡ ಅದೇ, ಅವರು ಪಕ್ಷಕ್ಕಾಗಿ ದುಡಿಯುವಂತ ಒಂದು ಆಡಳಿತ ಅವರದ್ದು. ಯಾಕಂದ್ರೆ ಈ UDF ಅಂದ್ರೆ ಅದು ಜನರಿಗಾಗಿ ಇರುವಂತದ್ದು. ಪ್ರತಿ ಇದರಲ್ಲೂ ಎಲ್ಲಿ ನೋಡಿದ್ರು ಜನರಿಗಾಗಿ ಹೋರಾಡುವಂತ ಒಂದು ಇದ್ರೆ ಅದು UDF. ಇಲ್ಲಿನ ಜನರು ಅದರ ಹಿಂದೆ ಇರ್ತಾರೆ. ಈಗ ಕಳೆದ ಪಂಚಾಯತ್ ಚುನಾವಣೆಯಲ್ಲಿ ಜನರು ಒಂದು ಅಲೇ ಇತ್ತು,
UDF ನೊಂದಿಗೆ. ಅದು ಈಗ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಈ ಸಲ ಕೇರಳದಲ್ಲಿ 100ಕ್ಕಿಂತ ಮೇಲೆ ಸೀಟು ಬರ್ತದೆ, UDF ಅಧಿಕಾರಕ್ಕೆ ಬರ್ತದೆ. ಮಂಜೇಶ್ವರದಲ್ಲಿ AK ಅಶ್ರಫ್ ಅವರು ಗೆಲುವು ಖಂಡಿತ. ಕುಂಬ್ಳೆ ಗ್ರಾಮ ಪಂಚಾಯತಿನ ಮಾಜಿ ಉಪಾಧ್ಯಕ್ಷರು ನಾಸಿರ್ ಮುಗ್ರಾಲ್ ಇದ್ದಾರೆ. ಸರ್, ಮಂಜೇಶ್ವರ ಇಲೆಕ್ಷನ್ ಏನಾಗುತ್ತೆ ಸರ್, ಅದ್ರ ಬಗ್ಗೆ ಹೇಳೋದಾದ್ರೆ? ഇതിനൊരു ഡൗട്ടും വേണ്ട. പിന്നെ മഞ്ചേശ്വരം നിയോജകമണ്ഡലത്തിൽ UDF സ്ഥാനാർത്ഥി AK അഷ്റഫ് ഭൂരിപക്ഷത്തോടെ ഇവിടെ നിന്ന് വിജയിച്ചു പോകും. ഇവിടുത്തെ സാധാരണക്കാരായ ജനങ്ങൾ എല്ലാവരെയും സാധാരണക്കാരായ ജനങ്ങളുടെ ഇടയിൽ അത് അവരുടെ ഹൃദയത്തിൽ AK അഷ്റഫ് ഉണ്ട്. AK അഷ്റഫ് ആർക്കും ഇവിടെ പരിചയപ്പെടുത്താൻ ആവശ്യമില്ല. സാംസ്കാരിക രംഗത്തും അതുപോലെ ഇവിടുത്തെ ഓരോ ജനകീയ പ്രശ്നത്തിൽ ടോൾ ഗേറ്റ് ഉൾപ്പെടെയുള്ള പിന്നെ സമര പരിപാടികൾ നേതൃത്വം കൊടുത്ത് ആ സാധാരണക്കാരെ ബുദ്ധിമുട്ടിക്കുന്ന അന്യായമായ ആ ടോൾ ഗേറ്റിനെ പൂട്ടിക്കാൻ വേണ്ടി നേതൃത്വം കൊടുത്ത ഒരു വ്യക്തിത്വമാണ്. സാധാരണ ജനങ്ങളിൽ എന്നും കൂടെ നിൽക്കുന്ന പിന്നെ MLA ആയിരുന്നു AK അഷ്റഫ്. അതുകൊണ്ട് അദ്ദേഹം ഇവിടുന്ന് ഭൂരിപക്ഷത്തോടെ വിജയിച്ച് പോകും. ಸುರೇಂದ್ರನ್ ಅವರ ಫೈಟ್ ಅದರ ಬಗ್ಗೆ ಹೇಳೋದು? ഇല്ല, അവര് പിന്നെ സുരേന്ദ്രൻ വന്നിട്ട് അവർ ഫൈറ്റ് എന്ന് പറയുന്നു. പക്ഷേ സുരേന്ദ്രൻ ഇതിനു മുമ്പും ഇവിടുന്ന് പിന്നെ മത്സരിച്ച് തോറ്റിട്ട് പോയി. അതുപോലെ ഈ തെരഞ്ഞെടുപ്പിൽ ചെറിയ മാർജിനല്ല, ഈ ഒരു ചരിത്ര വിജയം ഈ മഞ്ചേശ്വരം മണ്ഡലത്തിന് ഉണ്ടാകും. ഇനി സുരേന്ദ്രന് ഇവിടെ തിരിഞ്ഞു നോക്കാത്തുള്ള പിന്നെ ഒരു വിജയം AK അഷ്റഫിന് ഉണ്ടാകും. ಓಕೆ. ನಾಸಿರ್ ಮುಗ್ರಾಲ್ ಅವರು ಹೇಳೋದೇನಂದ್ರೆ, ಸುರೇಂದ್ರನ್ ಅವರು ಈ ಸಾರಿ ಬಹಳ ಒಂದು ದೊಡ್ಡ ಅಂತರದಲ್ಲಿ ಸೋಲ್ತಾರೆ, ಮತ್ತೆ ಇನ್ನೆಂದೂ ಕೂಡ ಮಂಜೇಶ್ವರ ವಿಧಾನಸಭಾ ಕ್ಷೇತ್ರದ ತಲೆ ಕೂಡ ಹಾಕುದಿಲ್ಲ ಅಂತ ಬಹಳ ಕಾನ್ಫಿಡೆನ್ಸ್ ಹೇಳ್ತಾರೆ. ನಾಸಿರ್ ಮುಗ್ರಾಲ್ ಅವರು ಹೇಳ್ತಾ ಇದ್ದಾರೆ. ಮಂಜೇಶ್ವರಲ್ಲಿ ಇಷ್ಟು ವರ್ಷ ಕಾಂಗ್ರೆಸ್, UDF, ಮಾರ್ಕ್ಸಿಸ್ಟ್ ಇದೇ ಬರ್ತಾ ಇದೆ ಇಷ್ಟು ವರ್ಷ ಆಗಿ. ಈ ವರ್ಷ ಒಂದು ಚೇಂಜ್ ಮಾಡ್ಬೇಕು. BJP ಸುರೇಂದ್ರನ್ ಜಿ ಅವರೇ ಬರ್ಬೇಕು. ಚಾನ್ಸ್ ಇದೆಯಾ ಸರ್? 99% ಚಾನ್ಸ್, 100%. ಎಲ್ಲರ ಬಾಯಲ್ಲಿ BJP ಸುರೇಂದ್ರ ಅವರು ಬರ್ಬೇಕು ಅಂತ ಎಲ್ಲರಿಗೂ ಆಸೆ ಇದೆ. ಒಂದು 2 ಬಾರಿ ಬಹಳ ಕ್ಲೋಸ್ ಮಾರ್ಜಿನ್ ಅಲ್ಲಿ ಸೋತರು. 89 ಓಟು 800 ಸಮಥಿಂಗ್ ಓಟು ಅಷ್ಟು ಓಟಲ್ಲಿ ಸೋತಿದ್ದಾರೆ. ಈ ಸರ್ತಿ ಅದಕ್ಕಿಂತ ಜಾಸ್ತಿ ಓಟಲ್ಲಿ ವಿನ್ ಆಗ್ತಾರೆ. ಏನ್ ನಿರೀಕ್ಷೆ ಇದೆ ನಿಮಗೆ ಹೊಸ ಶಾಸಕರಿಂದ? ತುಂಬಾ ನಿರೀಕ್ಷೆ ಇದೆ. ಅವ್ರು ಕೆಲಸ ಮಾಡ್ತಾರೆ. ನಾವು ಅವರೊಟ್ಟಿಗೆ ತುಂಬಾ ಹತ್ತಿರ ಆತ್ಮೀಯರು. ನಮಗೆ ನಮ್ಮ ಮನೆಗೆಲ್ಲ ಬಂದಿದ್ದಾರೆ ತುಂಬಾ ಸರ್. ನಮಗೆ ಅವರ ಒಡನಾಟ ಎಲ್ಲ ಗೊತ್ತು. ಒಳ್ಳೆ ಕೆಲಸ ಮಾಡ್ತಾರೆ, ನಮಗೊಂದು ವಿಶ್ವಾಸ. ಗೆದ್ದೇ ಗೆಲ್ತಾರೆ, ಗೆದ್ದೇ ಗೆಲ್ತಾರೆ. ನಮ್ಮ ಕೃಷ್ಣದೇವರಿದ್ದಾರೆ, ಸ್ವಾಮಿ ಕೊರಗಜ್ಜ ಇದ್ದಾರೆ, ಅವರನ್ನು ಬಿಲ್ ಮಾಡಿ ಕೊಡ್ತಾರೆ. ಈ ಸಲ ಮಂಜೇಶ್ವರ ಎಲೆಕ್ಷನ್ ನಾವು ಸ್ವಲ್ಪ ಚೇಂಜಸ್ ಅನ್ನು ಕಾಣ್ತಾ ಇದ್ದೇವೆ. ಯಾಕಂದ್ರೆ ಈ ಸಲ ಭಾರತೀಯ ಜನತಾ ಪಾರ್ಟಿ ಜಯ ಗಳಿಸುವ ಒಂದು ಸಾಧ್ಯತೆ ಇದೆ. ಯಾಕಂದ್ರೆ ಕಳೆದ ಕೆಲವು ವರ್ಷಗಳಿಂದ ಇಲ್ಲಿ ನಮ್ಮ ಕಾಂಗ್ರೆಸ್ ಆಗ್ಲಿ ಅಥವಾ ಮಾರ್ಕ್ಸಿಸ್ಟ್ ಪಕ್ಷಗಳು ಎಡ ಮತ್ತು ಬಲದ ಆಟಗಳಲ್ಲಿ ಯಾವುದೇ ಮಂಜೇಶ್ವರದಲ್ಲಿ ನಮ್ಮ ಇಂಪ್ರೂವ್ಮೆಂಟ್ ಇಲ್ಲ. ಯಾಕಂದ್ರೆ ನಮಗೆ ಬೇಕಾದ ಸೌಕರ್ಯಗಳಿಲ್ಲ. ಈಗ ಬೇಕಾದ್ರೆ ಕುಂಬಳೆಯನ್ನೇ ತೆಗೆದುಕೊಳ್ಳುವುದಾದ್ರೆ ಕುಂಬಳೆಯಲ್ಲಿ ಈಗ ಬಸ್ ಸ್ಟ್ಯಾಂಡ್ ಎಲ್ಲ ಒಂದು ಸೈಡ್ ಅಲ್ಲಿ ಆಯ್ತು, ಜನಗಳಿಗೆ ಅಗತ್ಯದ ಒಂದು ಸೈಡ್ಗೆ ಆಯ್ತು. ಜನಗಳ ಸೌಕರ್ಯಕ್ಕೆ ಬೇಕಾದಾಗೆ ಸ್ಪಂದಿಸುವಂತ ಸರ್ಕಾರಗಳಿಲ್ಲ. ತುಂಬಾ ಜನರು ಬಹಳ ಕಷ್ಟದಲ್ಲಿದ್ದಾರೆ. ಯಾಕಂದ್ರೆ ಮುಂಚಿನ ಸ್ಥಿತಿ ಬಂದಿದೆ. ಯಾಕಂದ್ರೆ ಈಗ ಈ ಸಾಮಾನುಗಳನ್ನೆಲ್ಲ ಹೊತ್ತುಕೊಂಡು ಹೋಗುವಂತ ಸ್ಥಿತಿ ಬಂದಿದೆ. ಈಗ ಇಲ್ಲಿಂದ ನಮ್ಮ ಇದು ರೇಷನ್ ಶಾಪ್ಗಳಿವೆ, ಇಲ್ಲಿಂದ ಪಾಪ ಹೆಂಗಸರು ಪ್ರಾಯದಲ್ಲ ನಮ್ಮ ಅವರ ಮನೆಗೆ ಕೊಂಡೋಗ್ಬೇಕಾದ್ರೆ ಈ ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕಾದ್ರೆ ಕಮ್ಮಿಯಲ್ಲಿ ಒಂದು 10 ನಿಮಿಷ ನಡಿಬೇಕು. ಅದರಿಂದ ಬಹಳ ಕಷ್ಟ ಸ್ಥಿತಿಯಾಗಿದೆ. ಯಾಕಂದ್ರೆ ಅದಕ್ಕಾಗಿ ನಾವು ಈ ಸಲ ಒಂದು ಚೇಂಜಸ್ ಬೇಕು ಎಂಬುದನ್ನು ನಾವು ಈ ಸಲ ಕಂಡುಕೊಂಡಿದ್ದೇವೆ. ನಾವು ಒಳ್ಳೆ ಅಂತರದಲ್ಲಿ ಗೆಲ್ಲುವನ್ನು ಸಾಧಿಸುವಂತ ಲಕ್ಷಣಗಳು ತುಂಬಾ ಕಂಡು ಬರ್ತಾ ಇದೆ ಸರ್. ಮತ್ತೆ ಅವರು ಆರೋಪ ಮಾಡ್ತಾರೆ, ಹೊರಗಿಂದ ಅಭ್ಯರ್ಥಿ ತಂದು ಹಾಕಿದ್ರು, ಇಲ್ಲಿ ಯಾರು ಸಿಗ್ಲಿಲ್ಲ ಅಂತ ಕೇಳ್ತಾರೆ. ಮತ್ತು ಒಂದು ಸಂಘ ಪಕ್ಷದವ ಮತ್ತೊಂದು ಪಕ್ಷವನ್ನು ಯಾರು ದೂಷಣೆ ಮಾಡುದು ಸರ್ವಸಾಮಾನ್ಯ. ಯಾಕಂದ್ರೆ ಹೇಳುದು ನಾವು ಆಚೆವ ಈಚೆವ ಅಂತ. ಯಾರು ಬಂದ್ರು ಕೂಡ ಈಚೆಗೆ ಯಾರು ಇರುವುದಿಲ್ಲ. ಯಾಕಂದ್ರೆ ಗೆದ್ದು ಹೋದ್ರೆ ಮತ್ತೆ ಯಾರು ಬರುವುದಿಲ್ಲ. ಈಗ ನೋಡಿ ನಮ್ಮಲ್ಲಿ ಈ ಸಲ ಕಾಂಗ್ರೆಸ್ ನಲ್ಲಿ ತುಂಬಾ ಭಯದಿಂದ SDPI ಅನ್ನು ನಿಜವಾಗಿ ಅವರೊಂದು ಸ್ವತಂತ್ರ ಪಕ್ಷ ಆಗಿ ನಿಂತವರು. ಯಾವುದೇ ಕಾರಣಕ್ಕೂ ನಾವು ಹಿಂದೆ ತೆಗೆಯುವುದಿಲ್ಲ ಅಂತ ಹೇಳುವಂತ ಪಕ್ಷವು ಈಗ ಅವರೊಂದು ಕೈ ಜೋಡಿಸಿಕೊಂಡು, ಯಾಕಂದ್ರೆ ಈ ಸಲ ಒಂದು ಗ್ಯಾರಂಟಿ BJP ಬರ್ತದೆ, ಆದ್ದರಿಂದ ನಾವು ಒಂದಾಗಬೇಕು ಎಂಬ ಒಂದು ಭಾವನೆಯನ್ನು ಇಟ್ಟುಕೊಂಡು SDP ಅನ್ನ ಇದು ಸದಸ್ಯ ಸ್ಥಾನವನ್ನು ತೆಗೆದಿದ್ದಾರೆ. ಅದಕ್ಕೆ ಒಂದು ಈ ನಾಟಕಕ್ಕೆ ಬೇಕಾಗಿ ರಾಜೀನಾಮೆಯನ್ನು ಕೊಟ್ಟಿದ್ದನ್ನು ನಾವು ಪತ್ರದಲ್ಲಿ ನೋಡ್ತಾ ಇದ್ದೇವೆ. ನಿಮ್ಮ ಪ್ರಕಾರ ಈ ಸರ್ತಿ BJP ಖಂಡಿತ ಒಳ್ಳೆ ಅಂದ್ರೆ ಕೆಲಸ ಕಾರ್ಯಗಳಲ್ಲಿ ಅಥವಾ ಜನಗಳ ಸ್ಪಂದನೆಯಲ್ಲಿ ಎಲ್ಲ ಕೆಲಸ ಚಟುವಟಿಕೆಗಳಲ್ಲಿ ನಾವು ಈ ಸಲ ಒಂದು ಭಾರತೀಯ ಜನತಾ ಪಾರ್ಟಿ ಬರಬಹುದು ಎಂಬ ನಿರೀಕ್ಷೆಯಲ್ಲಿ ಇದ್ದೇವೆ.